ಹಾಯ್ ಹಲೋ ನಮಸ್ಕಾರ ಗುರುಗಳೇ, ನಾನು ನಿಮ್ಮ ವಿನು. ಎಲ್ಲರೂ ಹೇಗಿದ್ದೀರಾ? ಮೇ ಬಿ ಈ ವಿಡಿಯೋದಲ್ಲಿ ಸ್ವಲ್ಪ ಗಾಳಿ ಜಾಸ್ತಿ ಆಗ್ಬೋದು, ಆದ್ರೆ ಮೈಕ್ ಹಾಕೊಂಡಿದ್ದೀನಿ. ನೋಡ, ನಾನು ಬಂದಿದ್ದೀನಿ ದ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿ ಸಿಕ್ಕಾಪಟ್ಟೆ ಗಾಳಿ ಇದೆ ಗುರು, ಸಿಕ್ಕಾಪಟ್ಟೆ ಅಲೆಗಳು ಹೊಡ್ಕೊಂತ ಇದೆ. ಹಿಂಗೆಲ್ಲ ಮಿಕ್ಕಿದ್ದೆಲ್ಲ ನಿಮ್ಗೆ ತೋರಿಸ್ತೀನಿ, ಬನ್ನಿ ಓಕೆನಾ? 6 ಗಂಟೆಗೆ ಕ್ಲೋಸ್. ಕಲ್ಲು ಇಡ್ತಾರೆ. ಜೈ ಶ್ರೀರಾಮ್. ನೋಡುಗರು, ಕಲ್ಲು ಇಡ್ತಾರೆ. ಈ ಕಲ್ಲು ಸೊ ನಮ್ ಪುಣ್ಯ ಇದು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಈಗ ಕೊಡುಗ ಅವ್ರು ಮಾಟಿ ಕೊಡು ಗುರು. ನೋಡಿ, ಕಲ್ಲು ಎತ್ತುತ್ತಾ ಇದ್ದೀನಿ. ಇಲ್ಲಿ ನೋಡಿ ತೂಕ ಇಲ್ಲ, ಎತ್ತಿದ್ರೆ ತೂಕ ನೋಡಿ ಆಗ್ತಾ ಇದೀನಿ. ಒಳಗಡೆ ಹೋಯ್ತು ನೋಡಿ, ಎಷ್ಟು ಬೇಗ ತೇಲ್ತಿದೆ ಗುರು. ಗುರುಗಳೇ, ಈಗ ನೋಡಿದ್ರಲ್ವಾ, ಅಪ್ಪ ನಾನಂತೂ ಫಸ್ಟ್ ಟೈಮು, ಸಿಕ್ಕಾಪಟ್ಟೆ ಖುಷಿ ಆಯ್ತು. ಇದೆಲ್ಲ ಬಂದ್ಬಿಟ್ಟು ವಿಲೇಜ್, ಧನುಷ್ಕೋಡಿ ವಿಲೇಜ್. ಗುರುಗಳೇ, 1964 ಅಲ್ಲಿ ಡಿಸೆಂಬರ್ 24 ಧನುಷ್ಕೋಡಿ ಹಿಸ್ಟ್ರಿ. 1964 ಅಲ್ಲಿ ನೋಡಿ, ಧನುಷ್ಕೋಡಿ ಈ ತರ ಇತ್ತು ರೈಲ್ವೆ ಟ್ರ್ಯಾಕ್. ಮತ್ತೆ ನೋಡಿ, ಈ ತರ ಇತ್ತು ಬ್ರಿಟಿಷ್ ಕಾಲದಲ್ಲಿ. ಕಂಪ್ಲೀಟ್ ಧನುಷ್ಕೋಡಿಯನ್ನ ಮತ್ತೆ ರಾಮೇಶ್ವರಂನ ಆಲ್ಮೋಸ್ಟ್ ಡೆಸ್ಟ್ರಾಯ್ ಮಾಡ್ಬಿಡ್ತು. ಅದರಲ್ಲಿ ಇಲ್ಲಿ ನೋಡಿ, ಇಲ್ಲಿ ಕಾಣ್ತಿದೆಯಲ್ವಾ, ಇದೇ ಚಿತ್ರಣಗಳು. ಇದು ನೋಡಿ, ಇದು ಬ್ರಿಡ್ಜು, ರಾಮ ಸೇತುದು, ರಾಮ ಬ್ರಿಡ್ಜ್ ಅಂತ ಕರೀತಾರೆ. ಸೊ ಇದಾದ ಮೇಲೆ ಇಲ್ಲಿ ನೋಡಿ, ಇದು ಕಾಣಿಸ್ತಿದ್ಯಾ, ಇದು ರೈಲ್ವೆ ಸ್ಟೇಷನ್, ಅಂದ್ರೆ ಇದು ರೈಲ್ವೆ ಬ್ರಿಡ್ಜ್. ಇವು ಮೂರೇ ಉಳ್ಕೊಂಡಿದ್ದಾವೆ. ಅದಾದ್ಮೇಲೆ ಇದು ಸ್ಟೇಷನ್ನು. ಅಲ್ಲಿ ನೋಡು ಗುರು, ಸ್ವಲ್ಪ ಅಷ್ಟೇ ಉಳ್ಕೊಂಡಿದೆ ಏರಿಯನ್ನು. ಎಂಟ್ರಿ ಬಂದ್ಬಿಟ್ಟು ಆ ಕಡೆಯಿಂದ ನೋಡಿ, ಹಂಗೆ ಬಂದ್ರೆ ಕೆಲವೊಂದು ಶಾಪ್ಸ್ ಇಟ್ಕೊಂಡಿದ್ದಾರೆ. ಸೊ ಇಲ್ಲೊಂದು 3 ದೇವಸ್ಥಾನ ಇದೆ. ಆದ್ಮೇಲೆ ಈ ತರ ಶೆಲ್ಸ್ ಎಲ್ಲ ನೋಡಿ, ಸಿಕ್ಕಿರೋವೆಲ್ಲ ಮಾರ್ತಿದ್ದಾರೆ. ಇದು ನೋಡಿ ಎಷ್ಟು ಶಾರ್ಪ್ ಆಗಿದೆ. ಬ್ರಿಡ್ಜ್ನ ಕಲ್ಲು ನೋಡಿ, ಆ ಟೈಮಲ್ಲಿ ಏನು ಬಳಸ್ತಿದ್ರೋ ಗೊತ್ತಿಲ್ಲ. ನೋಡಿ, ನಾನೊಂದು 15 ಇಯರ್ಸ್ ಬ್ಯಾಕ್ ಬಂದಿದ್ದೆ. ಆ ಟೈಮಲ್ಲಿ ಖಾಲಿ ಬಸ್ಗಳು ಬರ್ತಿತ್ತು ಅಲ್ಲಿಂದ. ಸೊ ಅಲ್ಲಿಂದ ಚಾರ್ಜ್ ಮಾಡ್ತಿದ್ರು. ಫುಲ್ ಸ್ಯಾಂಡಲ್ಲೇ ಬರ್ತಿತ್ತು. ಸೊ ಆಲ್ಮೋಸ್ಟ್ ಅಡ್ವೆಂಚರ್ ತರಾನೇ ಇರೋದು. ಅಂದ್ರೆ ಟೈರುಗಳಿಗೆಲ್ಲ ಫುಲ್ ನೀರು, ಸಮುದ್ರದ ನೀರೇ ಇರೋದು. ಬಟ್ ಈಗ ಸಿಕ್ಕಾಪಟ್ಟೆ ಈಸಿ ಮಾಡ್ಬಿಟ್ಟಿದ್ದಾರೆ. ಅಲ್ಲಿಂದ ಧನುಷ್ಕೋಡಿಗೆ ಫುಲ್ಲು ಮೇನ್ ಒಂದು 40-50 ಅಡಿ ರೋಡ್ ಹಾಕ್ಬಿಟ್ಟಿದ್ದಾರೆ. ಚೆನ್ನಾಗಿದೆ. ಬ್ರಿಡ್ಜಿಂದ, ರೈಲ್ವೆ ಸ್ಟೇಷನ್ ಬ್ರಿಡ್ಜಿಂದ ಹಿಂಗೆ ಬಂದ್ರೆ ಇಲ್ಲಿ ನೋಡಿ, ಅದೊಂದು ಬೋರ್ಡ್ ಹಾಕಿದ್ದಾರೆ, 1964 ಅಂತ. ದ ಪ್ಲೇಸ್ ವೇರ್ ರಾಮ ವಾಸ್ ವರ್ಷಿಪ್ಡ್ ಧನುಷ್ಕೋಡಿ. ನೋಡಿ, ಧನುಷ್ಕೋಡಿ ರಾಮ ಟೆಂಪಲ್, ಮುನೀಶ್ವರ ಟೆಂಪಲ್ ನೋಡಿ. ವೆರ್ಸೈಡ್ ಓಲ್ಡ್ ಟೆಂಪಲ್ ರೈಲ್ವೆ ಸ್ಟೇಷನ್. ಏನ್ ನಿಂತಿದೀವಿ, ಆ ಪೋಸ್ಟರ್ಸ್ ಎಲ್ಲ ಏನ್ ಇಟ್ಟಿದ್ದಾರೆ, ಇದೆಲ್ಲ ಬಂದ್ಬಿಟ್ಟು ರೈಲ್ವೆ ಸ್ಟೇಷನ್, ಅವಾಗಿನ ರೈಲ್ವೆ ಸ್ಟೇಷನ್. ಅಲ್ಲಿ ನೋಡಿ, ನಾನು ಅವಾಗಲೇ ನಿಮ್ಗೆ ತೋರಿಸಿದ್ನಲ್ವಾ, ಅಲ್ಲಿ ಇದೇ ಆ ಟೆಂಪಲ್. 1964 ಅಲ್ಲಿ ಕಂಪ್ಲೀಟ್ ಆಗಿ ಹೋಗ್ಬಿಟ್ಟಿತ್ತು. ಮತ್ತೆ ಅದನ್ನ ರೀಬಿಲ್ಡ್ ಮಾಡಿ ರೆಡಿ ಮಾಡಿದ್ದಾರೆ. ಇದು ಸ್ಟೋನು ಗುರುಗಳೇ. ಇದೇನು ನೀವು ನೋಡ್ತಾ ಇದ್ದೀರಾ, ಇನ್ನೊಂದು ಸ್ಟೋನು, ಆಲ್ಮೋಸ್ಟ್ ಕಾರಲ್ ಥರನೇ ಇದೆ. ಇದೇನು ವೆಯ್ಟ್ ಇಲ್ಲ ನೋಡಿ, ಮುಣುಗಿಸ್ತಾ ಇದ್ದೀನಿ, ತೇಲ್ತಿದೆ. ಇದೆಲ್ಲ ಸೈಕ್ಲೋನ್ ಇದ್ದಾಗ, ಸೈಕ್ಲೋನ್ಗೂ ಮುಂಚೆ ನೋಡಿ ಇಷ್ಟು ಚೆನ್ನಾಗಿತ್ತು ಗುರುಗಳೇ. ಈಗ ನೋಡಿದ್ರಲ್ವಾ ಟೆಂಪಲ್ಲು ಮತ್ತೆ ಅದ್ರೊಳಗಡೆ ಒಂದು ಸಣ್ಣದೊಂದು ಸ್ಟೋನ್ ಹೆಚ್ಚಿದ್ರು, ರಾಮಸೇತು ಬ್ರಿಡ್ಜ್ ಕಟ್ಟಿರುವಂಥ ಸ್ಟೋನ್ ಅದು. ಹಂಗೆ ನೋಡಿ, ಅಲ್ಲಿ ನೋಡಿ, ನಾವಿಲ್ಲಿ ಅಲ್ಲೇ ದೇವಸ್ಥಾನದ ಪಕ್ಕನೇ ಇಲ್ಲಿ ನೋಡಿ, ಎಷ್ಟು ಚೆನ್ನಾಗಿದೆ. ಯಪ್ಪ, ಸಖತ್ತಾಗಿದೆ. ಗೆರಿ ಬಿಚ್ಚಿ ನಿಂತ್ಕೊಂಡಿದೆ. ಈ ಕಡೆ ತಿರುಗುತ್ತಾ ನೋಡೋಣ. ತಿರುಗಲ್ಲ.
ಕಾಡು ಗುರು, ನೋಡು ಓಡೋಗ್ತಾ ಇದೆ. ಗುರುಗಳೇ ನವಿಲ್ ನೋಡಿದ್ರಲ್ವಾ? ಆಕ್ಚುಲಿ ಟೆಂಪಲ್ ನೋಡಿದ್ಮೇಲೆ ಟೆಂಪಲ್ ಪಕ್ಕದಲ್ಲೇ ವೈಲ್ಡ್ ಲೈಫ್ ನವಿಲ್ ಇತ್ತು, ಅಂದ್ರೆ ಅಷ್ಟು ಕಾಡಲ್ಲೇ ಬೆಳೀತಾ ಇದ್ದಿದ್ದು. ಸೊ ಈಗ ಈ ರೈಲ್ವೆ ಸ್ಟೇಷನ್ ಆಯ್ತು, ನೆಕ್ಸ್ಟ್ ಬಂದ್ಬಿಟ್ಟು ಚರ್ಚ್ ನೋಡೋಣ. ಓಕೆನಾ ಗುರುಗಳೇ, ನಾವು ಬಂದಿದ್ದೀವಿ ಧನುಷ್ಕೋಡಿಗೆ. ನೋಡಿ 0.1 ಕಿಲೋಮೀಟರ್ ಅಂತ ತೋರಿಸ್ತಾ ಇದೆ. ನೋಡಿ ಮೀನ್ ಹಾಕ್ತಿದ್ದಾರೆ. ಇಲ್ಲಿ ನಿಮ್ಗೆ ಕಾಣಿಸ್ತಿದೆಯಲ್ವಾ, ಅದೇ ಎಂಡ್ ಪಾಯಿಂಟ್. ಸೊ ಅಲ್ಲಿಂದ ಇಲ್ಲಿ ನೋಡಿ, ಇಲ್ಲಿ ಬೋರ್ಡ್ ಒಂದು ಹಾಕಿದ್ದಾರೆ ಚರ್ಚ್ ಅಂತ. ಸೊ ಇದ್ರ ಪಕ್ಕದಲ್ಲೇ ಚರ್ಚ್ ಇರೋದು. ಚರ್ಚ್ ತೋರಿಸ್ತೀನಿ ಬನ್ನಿ ಗುರುಗಳೇ. ಧನುಷ್ಕೋಡಿಯಲ್ಲಿ ನಾವು ಅಲ್ಲಿ ಎಂಡಿಗೆ ಬಂದಾಗ ನೋಡ್ಲೇಬೇಕಾದಂತ ಜಾಗಗಳು 2-3 ಇದಾವೆ. ಅದರಲ್ಲಿ ಒಂದು ರೈಲ್ವೆ ಸ್ಟೇಷನ್, ಈಗ ನಿಮ್ಗೆ ಕಾಣಿಸ್ತಿದೆ ನೋಡಿ, ಅದು ಬಂದ್ಬಿಟ್ಟು ಚರ್ಚ್. ಗುರುಗಳೇ ಸುತ್ತಲೂ ಉಪ್ಪಿದ್ರೆ ನೋಡಿ, ಇಲ್ಲಿ ಸೆಂಟ್ರಲ್ ಮಾತ್ರ ಇದೊಂದಿದೆ ನೋಡಿ. ಇದು ಆಕ್ಚುಲಿ ಸಿಹಿ ನೀರು ಅಂತದೆ, ಇದರಲ್ಲಿ ಸಿಹಿ ನೀರು ಸಿಗುತ್ತಂತೆ. ಗುರುಗಳೇ 1964ರಲ್ಲಿ ಈ ಪಾರ್ಟಿ ಡೆಸ್ಟ್ರಾಯ್ ಆಗಿದೆ ನೋಡಿ. ನೋಡಿ ಗೋಡೆಗಳೆಲ್ಲ ಹೆಂಗಾಗಿದೆ ಅಂತ. ಸೊ ನಾನು ಆ್ಯಕ್ಚುಲಿ ಇದು ಸೈಡ್ ವೈಸ್ ತೋರಿಸ್ತಾ ಇದ್ದೀನಿ ನೋಡಿ. ಇದರಲ್ಲೂ ನೋಡಿದ್ರೆ ನೋಡಿ ಆ ಕ್ವಾರಲ್ಸು ನೋಡಿ, ಅದೇ ತಂದ್ಬಿಟ್ಟು ಇದು ಚರ್ಚ್ ಇನ್ಸೈಡ್ ಗುರು. ಯಾವ ಥರ ಇದೆ ನೋಡಿ ಗುರುಗಳೇ, ಚರ್ಚ್ ಇನ್ಸೈಡು. ಇಲ್ಲಿ ನೋಡಿ, ಈಗಲೂ ಯಾರೋ 2 ಕ್ಯಾಂಡಲ್ ಇಟ್ಟು ಹೂವು ಇಟ್ಟಿದ್ದಾರೆ. ಇಲ್ಲಿ ನೋಡಿ ಗುರು, ಸ್ಟಾರ್ ಫಿಶ್ ಯಾವ ಥರ ಇದೆ ಅಂತ. ಫಿಶ್ ಯಾವ ಥರ ಇದೆ. ಆ ಟೈಮಲ್ಲಿ 1964 ಹಿಂದೆ ಇಲ್ಲಿ ಪೋಸ್ಟ್ ಆಫೀಸ್ ಅಂತೆ, ರೈಲ್ವೆ ಸ್ಟೇಷನ್ ಅಂತೆ, ಮೆಡಿಕಲ್ ಕಾಲೇಜ್ ಅಂತೆ, ಈ ಥರ ಸುಮಾರು ಇದ್ವು. ಸೊ ಆ ಸೈಕ್ಲೋನ್ ಆದಮೇಲೆ ಕಂಪ್ಲೀಟ್ ಡೆಸ್ಟ್ರಾಯ್ ಆಯಿತು. ಸೊ ಅವಾಗಿಂದ ಇದನ್ನ ಈ ಸಿಟಿನ ಗೋಸ್ಟ್ ಸಿಟಿ ಅಂತ ಹೇಳ್ಬಿಟ್ಟು ಕರೀತಾರೆ. ನೋಡಿ ಇಲ್ಲಿಂದ ನೋಡಿದ್ರೆ ಹಂಗೆ ನೋಡಿ, ಅದೆಲ್ಲ ಪೋಸ್ಟ್ ಆಫೀಸು. ಈಗ ಹೊಸ ಟೆಂಪಲ್ ಆಗ್ತಿದೆ, ಅಲ್ಲಿ ನಿಮ್ಗೆ ಕಾಣಿಸ್ತಿದೆಯಲ್ವಾ, ಇದು ಲೈಟ್ ಹೌಸು. ನಿಮ್ಗೆ ಅಲ್ಲಿ ಕಾಣಿಸ್ತಿದೆಯಲ್ವಾ, ಅದು ಧನುಷ್ಕೋಡಿ ಲಾಸ್ಟ್ ಎಂಡ್ ಪಾಯಿಂಟ್ ಅದು. ಸೊ ಅಲ್ಲಿಂದ ನಾವು ಬಂದ್ರೆ ಈ ಕಡೆ ಎಲ್ಲ ಈಜ್ಬೋದು, ಅಂದ್ರೆ ಆಟ ಆಡ್ಬೋದು. ಸೊ ಈ ಜನರೇ ಯಾರು ಇಲ್ಲ. ಇಲ್ಲಿ ನೋಡಿ, ಇಲ್ಲೇ ಫಿಶರ್ಮನ್ ನೆಟ್ಸು ಯಾವ ತರ ಇದಾವೆ ಅಂತ. ಸಿಕ್ಕಾಪಡೆ ಬಿಸಿಲು ಗುರು, ನೋಡಿ ತಲೆ ಮೇಲೇನೆ ಇದೆ. ಎಕ್ಸಾಕ್ಟ್ ಟೈಮ್ ಬಂದ್ಬಿಟ್ಟು 1 ಗಂಟೆ 30 ನಿಮಿಷ ಆಗಿದೆ. ಅದಕ್ಕಾಗಿ ಸಿಕ್ಕಾಪಡೆ ಬಿಸಿಲಿದೆ ಗುರುಗಳೇ. ಚರ್ಚು ಮತ್ತೆ ಟೆಂಪಲ್ಲು ಮತ್ತೆ ಇನ್ನೇನು ರೈಲ್ವೆ ಸ್ಟೇಷನ್ ನೋಡಿದಾದ್ಮೇಲೆ ನಮಗೆ ಎಂಡ್ ಪಾಯಿಂಟ್ಗೆ ಬಂದಿದ್ದೀವಿ. ಎಂಡ್ ಪಾಯಿಂಟ್ ಅಂದ್ರೆ ಇಂಡಿಯಾಸ್ ಲಾಸ್ಟ್ ಪಾಯಿಂಟ್ ಗುರುಗಳೇ. ಇದೆ, ನೀವೆಲ್ಲ ಟಿವಿಯಲ್ಲಿ ಮತ್ತೆ ಯೂಟ್ಯೂಬಲ್ಲಿ ಅಲ್ಲಲ್ಲಿ ನೋಡ್ತಾ ಇರ್ತೀರಲ್ವಾ, ಕೇಳ್ಪಡ್ತಾ ಇರ್ತೀರಾ. ಇದೇ ಪ್ಲೇಸ್ ಅದು. ಇಲ್ಲಿಂದ ಹಂಗೆ ಸುತ್ತಲೂ ಇದೇ ಲಾಸ್ಟ್. ಆಕ್ಚುಲಿ ಡ್ರೋನ್ ಶಾಟ್ ಎಲ್ಲ ತೆಗ್ದಿರ್ತಾರೆ, ಅದ್ರಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಇದೆ, ಅಲ್ಲೊಂದು ಹೈಲ್ಯಾಂಡ್ ಕಾಣಿಸ್ತಿದೆ ಗುರುಗಳೇ. ಇದೆ ದ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ ಗುರುಗಳೇ. ಇಲ್ಲಿ ಮೀನುಗಳಿದಾವೆ ನೋಡಿ, ನಿಮ್ಗೆ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಮೇ ಬಿ. ಸೊ ಫುಲ್ ಕಲರ್ ಇದೆ ಗುರುಗಳೇ. ನಾವು ಮೀನ್ ನೋಡಿದ್ದು ಅಲ್ಲಿ ನೋಡಿ, ಅದೇ ಹಂಗೆ ಹಿಂಭಾಗನೆ ಒಂದು ಕಾಂಪೌಂಡ್ ತರ ಕಟ್ಟಿದ್ದಾರೆ, ಯಾರು ಬರಬಾರ್ದು ಅಂತ. ಬಟ್ ಎಲ್ಲರೂ ಕೇಳ್ಬೇಕಲ್ವಾ. ಸೊ ಆಚೆ ಬಂದು ಮೀನ್ನ ನೋಡಿ ಸ್ವಲ್ಪ ಹೊತ್ತು ಆ ದಡದಲ್ಲಿ ಕೂತ್ಕೊಂಡು ಸೊ ಎಲ್ಲರೂ ಎಂಜಾಯ್ ಮಾಡ್ತಾರೆ. ನೀವು ಕೂಡ ಬಂದಾಗ ಆತರ ಎಂಜಾಯ್ ಮಾಡಿ. ಇದು ಆಚೆಗೆ ಹೋಗುವಂತ ಎಂಟ್ರೆನ್ಸ್. ಇದು ನೋಡಿ ಆ ತರ ಎಂಟ್ರೆನ್ಸ್ ಮಾಡಿದ್ದಾರೆ. ಎಂಟ್ರೆನ್ಸ್ ಮಾಡಿಲ್ಲ, ಎಂಟ್ರೆನ್ಸ್ ಮಾಡ್ಕೊಂಡಿದ್ದಾರೆ. ಇದೆ ಆ ಪಟ್ಟಿ, ಅದೇನ್ ನೋಡ್ತೀರಾ ನೋಡಿ, ಹಂಗೆ ಹಿಂಗ್ ಸರ್ಕಲ್ ಅಲ್ಲಿ ಆಗಿದೆ ಗುರುಗಳೇ. ನೋಡಿ ಇದೆ ಗುರು, ಇದೆ ದ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ. ಸೊ ಇಲ್ಲಿ ಬಂದು ಎಲ್ಲರೂ ಫೋಟೋಸ್ ತಗೊಂತಾ ಇರ್ತಾರೆ. ಅದು ಬಿಟ್ರೆ ಈ ಕಡೆ ಬಂದ್ಬಿಟ್ಟು ನಿಮಗೆ ಇಂಡಿಯನ್ ಓಷನ್. ಸೊ ಹಂಗೆ ಲೆಫ್ಟ್ ಸೈಡ್ ಹೋದ್ರೆ ಅದು ಬಂದ್ಬಿಟ್ಟು ಬೇ ಆಫ್ ಬೆಂಗಾಲ್. ಇದೆ ಎಂಡ್ ಪಾಯಿಂಟ್. ಅಂದ್ರೆ ಇಲ್ಲಿಂದ ವೆಹಿಕಲ್ಸ್ ಬಿಡಲ್ಲ, ಆದ್ರೂ ಎಲ್ಲ ನೋಡೋದು ಗಲೀಜು ಗಲೀಜು ಗಲೀಜು. ಮನುಷ್ಯರೋದೇ ಗಲೀಜ್ ಮಾಡಕ್ಕೆ. ಆಲ್ಮೋಸ್ಟ್ ಸುಮಾರು ಜನ ಬೈಕರ್ಸ್ ಅಂತೂ ಬರ್ತಾರೆ.
ಇದೊಂಥರ ಬೈಕರ್ಸ್ಗೆ ಪ್ಯಾರಡೈಸ್ ಇದ್ದಂಗೆ. ನಿಮ್ಗೆ ಏನ್ ಕಾಣಿಸ್ತಿದೆ ಅದು ಎಂಡ್ ಪಾಯಿಂಟ್. ಸೊ ಅಲ್ಲಿಂದ ಇನ್ನಂದ್ರೆ ನೋಡಿ ಈ ಕಡೆ ಎಲ್ಲರೂ ಹಾಡ್ತಾ ಇದ್ದಾರೆ. ನೋಡಿ ಎಷ್ಟು ದೂರ ಇದೆ ನೋಡಿ, ಏನಿಲ್ಲ ಅಂದ್ರೂ ಒಂದ್ 2 ಕಿಲೋಮೀಟರ್ ನಿಂತಿದೆ ವೆಹಿಕಲ್ಸ್. ನೋಡುಗರು, ಈ ಕಡೆಯಿಂದ ಅಲೆಗಳು ಈ ಕಡೆ ಬರ್ತಾ ಇದೆ. ಹಾಗೆ ನೋಡಿ, ಹೀಗೆ ನೋಡಿದ್ರೆ ಆ ಕಡೆ ಮಾಡ್ತೀನಿ ನೋಡಿ, ಆ ಕಡೆಯಿಂದ ಅಲೆಗಳು ಈ ಕಡೆಗೆ ಬರ್ತಾ ಇದೆ. ಸೊ ಅಲ್ಲೊಂದು 3 ಸಿಂಹದ್ದು ನಮ್ಮ ಗೌರ್ಮೆಂಟ್ ಸಿಂಬಲ್ದು. ಜನಸಾಗರ ಗುರು, ಜನಸಾಗರ. ಸೊ ನಾನ್ ಬೇರೆ ಮಧ್ಯಾಹ್ನ ಹೊತ್ತು ಬಂದಿದ್ದೀವಿ. ಸಿಕ್ಕಾಪಟ್ಟೆ ಜನ ಇದ್ದಾರೆ ಗುರು. ನಮ್ಮ ಆಟೋ ಡ್ರೈವರ್ ಹೇಳ್ತಾ ಇದ್ರು ಇಲ್ಲೆಲ್ಲ ಆಡಬಾರ್ದು, ಆಲ್ಮೋಸ್ಟ್ ಅಲ್ಲೆಲ್ಲ ಸ್ವಲ್ಪ ಆಳ ಇದೆ, ಒಂದ್ಸತಿ ಹೋಗಿದ್ದಾರೆ ಅಂದ್ರೆ ವಾಪಸ್ ಬರಲ್ಲ ಅಂತಿದ್ದಾರೆ. ಸಿಕ್ಕಾಪಟ್ಟೆ ಡೇಂಜರು. ಬಟ್ ಹಾಗಂತ ಇಲ್ಲಿ ಯಾರು ಪೊಲೀಸ್ ಅವ್ರನ್ನು ನಾನು ನೋಡಿಲ್ಲ. ಸೊ ನೀವ್ ಯಾರೇ ಬಂದ್ರು ಇಲ್ಲ ಆಡಬೇಡಿ, ಅಗ್ನಿತೀರ್ಥಂ ಅಲ್ಲೆಲ್ಲ ಆಡಿ ಚೆನ್ನಾಗಿರುತ್ತೆ. ಆಕ್ಚುಲಿ ರಾಮ, ಲಕ್ಷ್ಮಣ ಮತ್ತೆ ವಿಭೀಷಣ ಮತ್ತೆ ಆಂಜನೇಯ ಸ್ವಾಮಿ ಇವರೆಲ್ಲ ಬಂದ್ಬಿಟ್ಟು ಇಲ್ಲೇ ನಿಂತ್ಕೊಂಡು ಪ್ಲಾನ್ ಮಾಡಿರೋದು ಶ್ರೀಲಂಕಾಗೆ ಹೆಂಗ್ ಹೋಗ್ಬೇಕು ಅಂತ ಹೇಳಿ. ಈಗ ನಾವೇನ್ ನಿಂತಿದೀವಿ ಅದು ಬಂದ್ಬಿಟ್ಟು ದೊಡ್ಡ ಬೆಟ್ಟ. ಆ ಬೆಟ್ಟದಲ್ಲಿ ಇದ್ದ ಕಲ್ಲುಗಳನ್ನೆಲ್ಲ ತೆಗೆದು ಅಲ್ಲಿ ಹಾಕ್ಬಿಟ್ಟು ಆ ತರ ಮಾಡಿದ್ದಾರೆ ನೋಡಿ. ಇಲ್ಲಿ ಹಾಕಿದ್ದಾರೆ ದ ಮೋಸ್ಟ್ ಡೇಂಜರಸ್ ಸ್ಟ್ರಾಂಗ್ ಕರೆಂಟ್ ಅಂಡ್ ಸಡನ್ ಡ್ರಾಪ್ ಆಫ್ ಏರಿಯಾ. ಗುರುಗಳೇ ಇಲ್ಲಿ ನೋಡಿ, ಸಂಗಮ ಆಗ್ತಿರುವಂತ ಪ್ಲೇಸು ಕಲರೇ ಚೇಂಜ್ ಆಗಿದೆ ನೋಡಿ. ಅಲ್ಲಿ ಕಾಣಿಸ್ತಿದೆ ನೋಡಿ ನಿಮ್ಗೆ, ಆ ಕಡೆ ಶ್ರೀಲಂಕಾ. ಇಲ್ಲಿಂದ 12 ಕಿಲೋಮೀಟರು ನಮ್ಮ ಇಂಡಿಯನ್ ವಾಟರ್ ಬಾರ್ಡರ್ ಇದೆ. ಅಲ್ಲಿಂದ ಒಂದು 8 ಕಿಲೋಮೀಟರ್ ಅಷ್ಟೇ ಶ್ರೀಲಂಕಾ. ಇಲ್ಲಿಂದ ಒಂದು 20ರಿಂದ 22 ಕಿಲೋಮೀಟರ್ ಇರ್ಬೋದು ಅಷ್ಟೇ. ಆಟೋ ನೋಡಿ ಅಲ್ಲಿ ನಿಂತಿದೆ. ನಾವು ಬಂದ್ಬಿಟ್ಟು ಎಂಡ್ ಪಾಯಿಂಟ್ ನೋಡ್ಕೊಂಡಿದೀವಿ. ಗುರುಗಳೇ ಎಲ್ಲ ನೋಡಿದ್ರಲ್ವಾ. ಸೊ ನಾನ್ ಬಂದ್ಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಸುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.